ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕಾರ ಹಬ್ಬ ಅಂತ ನಮ್ಮೂರಲ್ಲಿ ಕಾರ ಹಬ್ಬ ಮಾಡ್ತಾರೆ. ಅದರ ಹಿಂದಿನ ದಿನದ ವ್ಲಾಗಿದು, ಭಾನುವಾರದ ವ್ಲಾಗಿದು. ಸಂಜೆ ಭಾನುವಾರ ನೈಟ್ ಆಗಿತ್ತು. ನೈಟು ಕಾರ ಹಬ್ಬದ ದಿನ ಊರುಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಬೇವಿನ ಸೊಪ್ಪು ಇರುತ್ತಲ್ಲ, ಬೇವಿನ ಸೊಪ್ಪನ್ನ ಈ ಮನೆಗೆ ಈ ಥರ ಎಲ್ಲ ಸಿಗಿಸ್ತಾರೆ. ಬೇವಿನ ಸೊಪ್ಪು ಇದು ಕಾರ ಹಬ್ಬದ ವಿಶೇಷತೆಯೇ ಇದು. ಬೇವಿನ ಸೊಪ್ಪು ಸಿಗಿಸೋದು ಮನೆಗೆಲ್ಲ. ಅದಕ್ಕೆ ಬೇವಿನ ಸೊಪ್ಪು ತಂದಿದ್ರು ಅಂತ ಅದನ್ನೆಲ್ಲ ನಾನು ನನ್ನ ತಂಗಿ ಸೇರಿಬಿಟ್ಟು ಎಲ್ಲ ಮನೆಗೆ ಸೂರು ಕಟ್ಟಿರುತ್ತಲ್ಲ, ಅಂಚು ಇಲ್ಲ ಸೀಟ್ ಏನಾದ್ರು ಇರುತ್ತಲ್ಲ, ಅಲ್ಲಿಗೆ ಎಲ್ಲ ಬೇವಿನ ಸೊಪ್ಪು ಸಿಗಿಸ್ತಿದ್ವಿ. ಮತ್ತು ಇದು ಮತ್ತು ಸೋಮವಾರದಿಂದ ಕಂಟಿನ್ಯೂಷನ್ ಆಗಿದ್ದು. ಸೋಮವಾರಲೇ ಹಬ್ಬ ಇದ್ದಿದ್ದು. ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಬೇಗ ಮನೆ ಬಾಗಿಲೆಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮನೆ ರೋಡ್ ಸೈಡೇ ಇರೋದ್ರಿಂದ, ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ಬೇಗ ಧೂಳು ತುಂಬ್ಕೊಂಡ್ಬಿಡುತ್ತೆ, ಕಸ ಆಗಿಬಿಡುತ್ತೆ, ಬೇಗ ಧೂಳು ಆಗಿಬಿಡುತ್ತೆ. ಹಂಗಾಗಿ ರೋಡೆಲ್ಲ ನೀಟಾಗಿ ಕಸ ಹೊಡಿಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು. ಇಲ್ಲಾಂದರೆ ಅದು ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಾವಲ್ವ, ಹಂಗಾಗಿ ಧೂಳು ಬೇಗ ಬಂದುಬಿಡುತ್ತೆ. ಮತ್ತು ಮಕ್ಕಳು ಬೇರೆ ಸ್ಕೂಲ್ ಇತ್ತು ಅಂತ ನಾನು ಸೋಮವಾರ ಸ್ಕೂಲ್ ಬೇರೆ ಇತ್ತಲ್ಲ, ಸ್ಕೂಲಿಗೆ ಬೇರೆ ಬೇಗ ರೆಡಿ ಮಾಡಬೇಕು ಅಂತ ಪಟ ಅಂತ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ನೀಟಾಗೆಲ್ಲ ಬಾಗಿಲೆಲ್ಲ ಸಾರಿಸ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಬಾಗಿಲೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಅದು ನೀರೆಲ್ಲ ಹಾಕಿರ್ತೀವಲ್ಲ, ನೀರೆಲ್ಲ ಸ್ವಲ್ಪ ರೋಡ್ ಮಾಡಿರೋದ್ರಿಂದ ಸ್ವಲ್ಪ ಡೌನ್ ಥರ ಐತೆ. ಅಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಹಂಗೆ ಕುತ್ಕೊಂಡ್ಬಿಡುತ್ತೆ. ಇದು ರಂಗೋಲಿ ಹಾಕೋಕ್ಕೆ ಬರಲ್ಲ, ರಂಗೋಲಿ ಎಲ್ಲ ಹಂಗೆ ಹೋಗ್ಬಿಡುತ್ತೆ ಅಂತ ನೀಟಾಗಿ ಅದನ್ನ ಪರಕೆ ತಂದು ನೀಟಾಗಿ ಗುಡಿಸ್ತಾ ಇದ್ದೀನಿ. ಗುಡಿಸ್ಬಿಟ್ಟು ಆಮೇಲೆ ನೀಟಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಆಮೇಲೆ ಹುಡುಗರು ಸ್ಕೂಲ್ ಬೇರೆ ಇತ್ತಲ್ಲ, ಹಂಗಾಗಿ ಬೇಗ ಏನಾದ್ರು ತಿಂಡಿ ಮಾಡಬೇಕಲ್ಲ ಇವಾಗ ಅಂತ ಬಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೈಟು ನಾನೇನು ಕ್ಲೀನ್ ಮಾಡಿರಲಿಲ್ಲ, ಅಂದರೆ ಪಾತ್ರೆನೂ ತೊಳೆದಿರಲಿಲ್ಲ, ಹಂಗೆ ಮಲ್ಕೊಂಡಿದ್ದೆ. ಆಲ್ಮೋಸ್ಟ್ ಆಲು ನಾನು ನೈಟೆಲ್ಲ ಪಾತ್ರೆ ತೊಳೆಯಲ್ಲ ಜಾಸ್ತಿ. ಯಾವಾಗಾದರೂ ಜಾಸ್ತಿ ಏನಾದ್ರು ಕೆಲಸ ಇತ್ತೆ ಮರುದಿನ ಅಂದಾಗ ಮಾತ್ರ ಹಿಂದಿನ ದಿನ ರಾತ್ರಿ ನಾನು ಪಾತ್ರೆ ಎಲ್ಲ ತೊಳ್ಕೊತೀನಿ. ಇಲ್ಲಾಂದರೆ ನಾನು ಯಾವತ್ತೂ ಏನು ತೊಳೆಯಲ್ಲ. ಬೆಳಗ್ಗೆನೇ ಎಲ್ಲ ತೊಳ್ಕೊಂಡು ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಹಿಂಗೆ ಬೆಳಗ್ಗೆ ಬೇಗಿದ್ದಿದ್ದೆಲ್ಲ ಮಕ್ಕಳು ಯಾರಿಗೇನು ಇದ್ದಿರಲಿಲ್ಲ, ನಾನೇ ಒಬ್ಬಳು ಫಸ್ಟ್ ಇದ್ದಿದ್ದು. ಹಂಗಾಗಿ ಸ್ವಲ್ಪ ಬಿಸಿನೀರು ಇಟ್ಕೊಂಡು ಕುಡಿಯೋಣ ಅಂತ ಬಿಸಿನೀರು ಇಟ್ಕೊಂಡು ಕುಡಿತಾ ಇದ್ದೀನಿ. ಇದು ಹೆಂಗೆ ಗೊತ್ತಾ, ನಾನೇ ಡೈಲಿ ಕುಡಿಯೋಲ್ಲ, ನನಗೆ ಯಾವಾಗ ಅನಿಸುತ್ತೆ ಅವಾಗ ಕುಡಿತೀನಿ ಅಷ್ಟೇ. ಅಂದರೆ ಡೈಲಿ ಕುಡಿದ್ರೆ ಒಳ್ಳೆಯದು, ಬಟ್ ಡೈಲಿ ಕುಡಿಬೋದು. ನನಗೆ ಈ ರಿಸ್ಕಲ್ಲಿ ತಿಂಡಿ ಮಾಡೋದು, ಮಕ್ಕಳನ್ನ ಎಬ್ಬರಿಸೋದು, ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು, ಈ ರಿಸ್ಕಲ್ಲಿ ನನಗೇನಾಗ್ಬಿಡುತ್ತೆ ಅಂದರೆ ಈಗ ತಿನ್ನೋದು ಕುಡಿಯೋದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಸುಮ್ಮನೆ ಯಾವಾಗಾದರೂ ನೆನಪು ಬಂದಾಗ ಮಾತ್ರ ನಾನು ಬಿಸಿನೀರು ಕಾಯಿಸ್ಕೊಂಡು ಡೈಲಿ ಕುಡಿತೀನಿ. ಆಮೇಲೆ ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಯಾವ ತೊಳೆಯೋವಿದ್ದಾವೆ ಅಂತೆಲ್ಲ ಜೋಡಿಸ್ಕೊಂಡು ತೊಳ್ಕೊಂಬಂದೆ. ಆಮೇಲೆ ತೊಳ್ಕೊಂಬಂದು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಅಂದರೆ ನನಗೆ ಪಾತ್ರೆ ತೊಳೆದ ತಕ್ಷಣ ಬಂದ ತಕ್ಷಣ ನನಗೆ ಜೋಡಿಸ್ಬಿಡ್ಬೇಕು. ಅದು ಮತ್ತು ಅಲ್ಲಿ ಬಿಡು ಆಮೇಲೆ ಜೋಡಿಸಿದ್ರಾಯ್ತು ಅಂತ ಅಂದರೆ ನನಗೆ ಸಮಾಧಾನ ಆಗೋಲ್ಲ. ಅದು ತೊಳ್ಕೊಂಬಂದ ತಕ್ಷಣ ಜೋಡಿಸ್ಬಿಟ್ರೆ ನನಗೆ ಸಮಾಧಾನ. ಆಮೇಲೆ ಎಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ಇದು ಮಧ್ಯಾಹ್ನ ಕಡೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಮತ್ತು ಮಧ್ಯಾಹ್ನ ಕಡೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತಿನ ದಿನವೇ ಸೋಮವಾರ. ಮಕ್ಕಳೇನು ಸ್ಕೂಲಿಗೆ ಹೋಗಲಿಲ್ಲ ಮಕ್ಕಳು. ಯಾಕಂದರೆ ನಮ್ಮ ಮನೇಲಿ ಅವ್ರ ಅಜ್ಜಿ ಮನೇಲಿ ಸ್ವಲ್ಪ ಪೂಜೆ ಇತ್ತು. ಇವತ್ತು ಕಾರ ಹಬ್ಬ ಅಲ್ವಾ, ಹುಣ್ಣಿಮೆ ಅಲ್ವಾ, ಇವತ್ತು ಹುಣ್ಣಿಮೆ ಪೂಜೆ ಇರುತ್ತೆ ನಮ್ಮದು ವರ್ಷ. ಹಂಗಾಗಿ ಅಲ್ಲಿ ಅವ್ರ ಅಜ್ಜಿ ಕರೆದ್ರು, ಪೂಜೆಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕರೆದ್ರು ಅಂತ ಅಲ್ಲಿಗೆ ಹೋಗಿದ್ದರು. ಹಂಗಾಗಿ ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಸ್ಕೂಲ್ ಸ್ಕಿಪ್ ಆಯಿತು ಇವತ್ತು. ಇವಾಗ ನೋಡಿ ನಾನು ಇವತ್ತು ಒಬ್ಬಿಟ್ಟಲ್ವ, ಒಬ್ಬಿಟ್ಟು ಮಾಡಬೇಡ ಅಂತ ಅಂದರೆ ಕಾರ ಹಬ್ಬಕ್ಕೆ ದೇವರಿಗೆಲ್ಲ ಎಡೆ ಕೊಡಬೇಕಲ್ವ ದೇವಸ್ಥಾನಕ್ಕೆಲ್ಲ. ಹಂಗಾಗಿ ಒಬ್ಬಿಟ್ಟೆ ಮಾಡಬೇಕು, ಒಬ್ಬಿಟ್ಟೆ ಒಳ್ಳೆಯದು, ಶ್ರೇಷ್ಠ. ಹಂಗಾಗಿ ಸ್ವಲ್ಪ ನಮ್ಮಮ್ಮ ಒಬ್ಬಟ್ಟು ಮಾಡು ಅಂತ ಹೇಳ್ಬಿಡ್ತು. ಅಂದರೆ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ, ಅಂದರೆ ನೆಂಟರು ಏನೂ ಬರೋಲ್ಲ, ಎಲ್ಲ ಕಡೆನೇ ಹಬ್ಬ ಮಾಡೋದ್ರಿಂದ ಯಾರೇನು ಬರೋಲ್ಲ, ನಾವು ಮನೆ ಪೂರ್ತಿ ಕಷ್ಟ ಮಾಡ್ಕೊತಾ ಇರೋದು. ಹಂಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಜಾಸ್ತಿ ಏನು ಮಾಡ್ತಾಯಿಲ್ಲ. ಅದರಲ್ಲಿ ಒಂದು 2 ಲೋಟ ಬೇಳೆ ಹಾಕ್ತಾಯಿದ್ದೀನಿ ಅಷ್ಟೇ. ಬೇಳೆ ಹಾಕ್ಬಿಟ್ಟು ನೀಟಾಗೆಲ್ಲ ಮೈದಾ ಹಿಟ್ಟಿರುತ್ತಲ್ಲ, ನಾವು ಎಷ್ಟು ಬೇಳೆ ತೊಗೊತೀವೋ ಅಷ್ಟೇ ಮೈದಾ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅಳತೆ ಪ್ರಕಾರ ಮಾಡ್ತೀನಿ. ನನಗೆ ಯಾಕಂದರೆ ಒಬ್ಬಿಟ್ಟು ಅಷ್ಟೊಂದೇನು ಕ್ಲಿಯರ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ನಾನು ಅಳತೆ ಪ್ರಕಾರ ಮಾಡಿಬಿಡ್ತೀನಿ. ನನಗೆ ಈ ಬೇರೆಯವನ್ನೆಲ್ಲ ಸ್ವಲ್ಪ ಅಂದಾಜಲ್ಲಿ ಮಾಡಿಬಿಡ್ತೀನಿ. ಈ ಒಬ್ಬಿಟ್ಟು ಮಾತ್ರ ನನಗೆ ಸ್ವಲ್ಪ ಅಳತೆ ಬೇಕು, ಯಾಕಂದರೆ ನನಗೆ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ. ಮತ್ತು ಏನಾದರೂ ಕೆಟ್ಟೋಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದು ಚೆನ್ನಾಗಿ ಬಂದರೆ ಓಕೆ ಒಬ್ಬಟ್ಟು, ಸ್ವಲ್ಪ ಏನಾದರೂ ಹಾಳಾಯಿತು ಅಂದರೆ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಆಮೇಲೆ ಎಲ್ಲ ನೀಟಾಗಿ ಎಲ್ಲ ಬೇಳೆಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಕಾಯಿಸೋಕ್ಕಿಟ್ಟಿದ್ದೀನಿ. ನೋಡಿ ಬೇಳೆ ಬೇಗ ಹಾಕೋಣ ಅಂತ ಈ ಪಕ್ಕದಲ್ಲಿ ಕಾಫಿ ಇಕ್ಕಿದ್ದೀನಿ. ನೋಡಿ ನಾನು ಸ್ನಾನ ಮಾಡ್ಕೊಂಬಂದು ಒಂದು ಪೋಸ್ ಕೊಟ್ಟೆ ಅಷ್ಟೇ. ಆಮೇಲೆ ಇದೆಲ್ಲ ನೀರೆಲ್ಲ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇದು ಮನೆ ಬೇಳೆ, ಅಂದರೆ ಅಂಗಡಿ ಬೇಳೆ ಇಲ್ಲ, ಅಂಗಡಿ ಬೇಳೆ ಆಗಿಬಿಟ್ರೆ ಬೇಗ ಬೇಯ್ಬಿಡುತ್ತೆ. ಸೊ ಇದು ಅಂಗಡಿಲೇ ತಂದಿದ್ದು, ಬಟ್ ಇದು ಮನೆ ಬೇಳೆನ ಮಾರಕ್ಕೆ ಬಂದಿದ್ರಲ್ಲ ಅವ್ರ ಹತ್ರ ತೊಗೊಂಡಿದ್ದು. ಅಂಗಡಿ ಬೇಳೆ ಬೇರೆ ಇರುತ್ತೆ, ಅದು ಬೇಗ ಬೆಂದುಬಿಡುತ್ತೆ. ಆದರೆ ಹುಷಾರಾಗಿ ನೋಡ್ಕೋಬೇಕು, ಜಾಸ್ತಿ ಬೆಂದರೂ ಕಷ್ಟ, ಅಕಸ್ಮಾತ್ ಜಾಸ್ತಿ ಬೇಯ್ದಂಗಿದ್ರೂ ಕಷ್ಟ. ಸ್ವಲ್ಪ ಒಬ್ಬಿಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನಿಂದ ಮಾಡಬೇಕು. ನಾನು ಹಂಗೆಪ್ಪ ಯಾವಾಗಲೂ ಒಬ್ಬಿಟ್ಟು ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನಿಂದನೇ ಮಾಡ್ತೀನಿ. ಸ್ವಲ್ಪ ಎಡವಟ್ಟು ಆಯಿತು ಅಂದರೂ ಸೈ ಮುಗಿತದೆ, ಒಬ್ಬಿಟ್ಟು ಬರೋದೇ ಇಲ್ಲ. ಎಷ್ಟೋ ಸತಿ ಕೆಡಿಸಿದ್ದೀನಿ ಕೂಡ. ಆಮೇಲೆ ಅದನ್ನು ಹೆಂಗೋ ನಾನು ಪ್ಯಾಚಪ್ ಮಾಡಿಬಿಡ್ತೀನಿ. ಆಮೇಲೆ ಎಲ್ಲ ಒಬ್ಬಿಟ್ಟೆಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಕಾಳನ್ನೆಲ್ಲ ಬೇಯ್ತಾಯಿದ್ದು. ಅಷ್ಟೊತ್ತಿಗೆ ಸ್ವಲ್ಪ ಕಾಯನ್ನೆಲ್ಲ ತುರ್ಕೊಂಬಿಡೋಣ
ಈಗ ಒಬ್ಬಟ್ಟಿಗೆಲ್ಲ ಹಾಕ್ಬೇಕಲ್ಲ, ಬೇರೆ ಅಡುಗೆಗೆಲ್ಲ ಬೇಕಲ್ಲ, ಹಂಗಾಗಿ ಕಾಯನ್ನೆಲ್ಲ ತುರ್ಕೊಂಬಿಡೋಣ ಅಂತ ಎಲ್ಲ ಕಾಯನ್ನ ತುರ್ಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಪಕೋಡ ಮಾಡೋಣ ಅಂದ್ಕೊಂಡೆ. ಪಕೋಡ ಏನು ಯಾವಾಗಲೂ ತಿಂತಾನೆ ಇರ್ತೀವಿ. ಸ್ವಲ್ಪ ಕಡಲೆಬೇಳೆ ನೆನೆಹಾಕ್ಬಿಟ್ಟು ಕಡಲೆಬೇಳೆ ವಡೆ ಮಾಡಿಬಿಡೋಣ ಇವತ್ತು ಅಂತ ಕಡಲೆಬೇಳೆನ ನೆನೆಹಾಕಿದ್ದೆ. ಮತ್ತು ಹೆಸರುಬೇಳೆನೂ ಎಲ್ಲ ನೆನೆಹಾಕಿದ್ದೆ. ಮನೆ ಹೆಸರುಬೇಳೆನೇ ನೆನೆಹಾಕಿದ್ದೆ. ಅಂಗಡಿ ಹೆಸರುಬೇಳೆ ಸ್ವಲ್ಪ ಖಾಲಿಯಾಗಿದ್ದು ಅಂತ ಮನೆ ಹೆಸರುಬೇಳೆ ಇದ್ದು ಅದನ್ನೇ ನೆನೆಹಾಕಿದ್ದೀನಿ. ಆಮೇಲೆ ಜಾಸ್ತಿ ಏನು ಐಟಮ್ಸ್ ಏನು ಮಾಡ್ತಾಯಿಲ್ಲ, ಬರೀ ಒಬ್ಬಿಟ್ಟಿನ ಸಾಂಬಾರು, ಅನ್ನ ಮತ್ತು ಒಂದು ಸ್ವಲ್ಪ ಹಪ್ಳ, ವಡೆ, ಆಮೇಲೆ ಮತ್ತು ಸ್ವಲ್ಪ ಕೋಸಂಬರಿ ಅಷ್ಟೇ. ಜಾಸ್ತಿ ಇನ್ನೇನು ಪಲ್ಯ ಗಿಲ್ಯ ಏನು ಮಾಡ್ತಾಯಿಲ್ಲ. ನಾನು ಏನು ರಿಸ್ಕ್ ಹಚ್ಕೊಳಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ಇದಾದಮೇಲೆ 3 ದಿವಸ ನಮ್ಮೂರಲ್ಲಿ ಇನ್ನೊಂದು ಹಬ್ಬ ಇದೆ, ಬಾನ ಅಂತ. ಆವಾಗ ನಾವು ಖಾರ ಮಾಡಬೇಕು. ಇವಾಗ್ಸ್ಬಿಟ್ಟು ನಾಳೆ ಖಾರ ಮಾಡಬೇಕು. ಹಂಗಾಗಿ ನಾನು ಏನು ಜಾಸ್ತಿ ಹೆಚ್ಕೊತಾ ಇಲ್ಲ. ಈಗ ನಾನು ಒಬ್ಬಳೇ ಮಾಡಬೇಕಲ್ವಾ, ಮಾಡೋಕ್ಕಾಗಲ್ಲ. ಎಲ್ಲ ಹೆಚ್ಕೊಂಡು ಮಾಡ್ತೀನಿ. ಮಾಡಬೇಕು ಅಂದಾಗ ಮೂಡಿದ್ರೆ ಮಾಡ್ತೀನಿ. ನನಗೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ನಾನು ಎಲ್ಲ ಥರ ಐಟಮ್ಸು ಮಾಡಿಬಿಡ್ತೀನಿ. ಮಾಡಬಾರ್ದು, ನನಗೆ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಮನಸ್ಸಿಲ್ಲಪ್ಪ, ಮಾಡೋ ಅಷ್ಟು ಮೂಡಿಲ್ಲ ಅಂದಾಗ ಸುಮ್ಮನೆ ಯಾವ ಸಿಗುತ್ತೋ ಅದೊಂದು ಮಾಡಿಬಿಟ್ಟು ಜೈ ಅಂದ್ಬಿಡ್ತೀನಿ ಅಷ್ಟೇ. ಆಮೇಲೆ ಕಾಳೆಲ್ಲ ಬೇಯಿಸ್ಕೊಂಡು ಅದಕ್ಕೆ ಈಗ ಕಾಳನ್ನ ನಾವು ಎಷ್ಟು ಹಾಕಿರ್ತೀವಿ ಅಷ್ಟೇ ನಾವು ಬೆಲ್ಲನ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಕಾಯಿನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಬಿಸಿ ಮಾಡ್ಕೊಂಬಿಟ್ಟು ನೋಡಿ, ನಮ್ಮ ಮನೇಲಿ ಒರಳುಕಲ್ಲು ಐತೆ. ಆ ಒರಳುಕಲ್ಲಲ್ಲೇ ನಾವು ರುಬ್ಬೋದು. ಯಾಕಂದರೆ ಗ್ರೈಂಡರು, ಈ ಮಿಕ್ಸಿಗೆಲ್ಲ ಹಾಕ್ಬಿಟ್ರೆ ಮಿಕ್ಸಿ ಎಲ್ಲ ಹಾಳಾಗ್ಬಿಡುತ್ತೆ. ಮತ್ತು ನೀಟಾಗಿ ಅದು ನುಣ್ಣಗಾಗೋದು ಇಲ್ಲ. ಅದು ಹೂರಣ ಇರುತ್ತಲ್ಲ, ಅದು ನುಣ್ಣಗಾಗಲ್ಲ. ಒರಳುಕಲ್ಲಲ್ಲಿ ರುಬ್ಬಿದಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ, ನಾವು ಒಬ್ಬಟ್ಟು ಮಾಡ್ಬೇಕಾದ್ರೆ ಯಾವಾಗಲೂ ಒರಳುಕಲ್ಲಲ್ಲೇ ರುಬ್ಬೋದು. ಇಲ್ಲಿ ನೋಡಿ ನನ್ನ ತಂಗಿ ಟೀ ಇಕ್ತಾ ಇದ್ದಾಳೆ. ಈ ಹಬ್ಬ ಬಂತು ಅಂದರೆ ಈಗ ಊಟ ಮಾಡಲ್ಲ ನಾವು. ಈಗ ಸ್ನಾನ ಮಾಡ್ಕೊಂಬಂದು ಎಲ್ಲ ನೀಟಾಗಿ ದೇವ್ರಿಗೆ ಎಡೆ ಕೊಡಬೇಕಲ್ಲ ಎಲ್ಲ. ಏನು ಊಟ ಮಾಡೋದು, ಟೀ ಕುಡಿತೀವಿ. ಟೀ ಕುಡಿಯೋಲ್ಲ ಅಂತ ಹೇಳಿದ್ರೆ ಟೀ ಕುಡಿತೀವಿ. ಹಂಗಾಗಿ ಟೀ ಮಾತ್ರ ಇಡ್ತಾ ಇದ್ದಾಳೆ ಅಷ್ಟೇ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ರುಬ್ಬಿಲ್ಲ ಇಕ್ಬಿಟ್ಟೆ. ಒಬ್ಬಟ್ಟಿಗೆ ಏನೇನು ಬೇಕೆಲ್ಲ ರುಬ್ಬಿ ಇಕ್ಬಿಟ್ಟೆ. ಕಣ್ಕ ಎಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ. ಅದರದ್ದೇನು ಪ್ರಾಬ್ಲಮ್ ಇಲ್ಲ ಇವಾಗ. ಆಮೇಲೆ ಅದೆಲ್ಲ ಸ್ವಲ್ಪ ಕಣ್ಕೆಲ್ಲ ಇವಾಗ ಕಲಸಿದ್ದೀನಲ್ಲ, ಸ್ವಲ್ಪ ಚೆನ್ನಾಗಿ ನೆನಿಬೇಕು. ಹಂಗಾಗಿ ಅಷ್ಟೊತ್ತಿಗೆ ಇನ್ನು ಕೋಸಂಬರಿ ಮತ್ತು ಕಡಲೆಬೇಳೆ ವಡೆ ಇತ್ತಲ್ಲ ಅದನ್ನೆಲ್ಲ ಮಾಡಬೇಕಲ್ವ. ಹಂಗಾಗಿ ಅದನ್ನು ಮಾಡೋಣ ಅಂತ ಈರುಳ್ಳಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪಟ ಅಂತ ಮಾಡಿಬಿಡ್ಬೋದು. ಇಲ್ಲಾಂದರೆ ನಾನು ಒಬ್ಬಳೇ ಆಗ್ಬಿಡ್ತೀನಲ್ಲ, ನಾನು ಒಬ್ಬಳೇ ಅಲ್ವಾ ಇರೋದು ಮಾಡೋದು. ನನಗೆ ಸ್ವಲ್ಪ ರಿಸ್ಕ್ ಆದಂಗೆ ಆತಿಗೆ ಎಲ್ಲ ಹೆಚ್ಕೊಳೋದಾಗಲಿ ತುರ್ಕೊಳೋದಾಗಲಿ ಎಲ್ಲ ಪ್ರತಿಯೊಂದು ನಾನು ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಹೆವಿ ಅನಿಸುತ್ತೆ ಕೆಲಸ. ಅಂದರೆ ನನ್ನ ತಂಗಿ ಮಾಡಿಕೊಡ್ತಾಳೆ, ಹೇಳಿದ್ರೆ ಮಾಡಿಕೊಡ್ತಾಳೆ. ಬಟ್ ಅವಳಿಗೆ ಬೇರೆ ಕೆಲಸ ಇರುತ್ತಲ್ಲ, ಹಬ್ಬದ ದಿನ ಪಾತ್ರೆ ತೊಳೆಯೋದು, ಬೇರೆ ನೆಲ ಒರೆಸೋದು, ಪೂಜೆ ಮಾಡೋದು, ಅವಳು ಬೇರೆ ಕೆಲಸ ಮಾಡ್ತಾಯಿರ್ತಾಳೆ. ಹಂಗಾಗಿ ಬಿಡು ಪರವಾಗಿಲ್ಲ, ಅವಳು ಆ ಕೆಲಸ ಮಾಡ್ಕೊಂಡು ನಾನು ಈ ಕೆಲಸ ಮಾಡ್ಕೊಂಡು ಅಡುಗೆ ಕೆಲಸ ಏನಿದ್ರು ನನ್ನದೇ. ಎಲ್ಲ ಪ್ರತಿಯೊಂದು ಕೆಲಸನೂ ನನ್ನದೇ. ಅಡುಗೆ ಮನೆ ಡ್ಯೂಟಿನೂ ನನ್ನದು ಒಂಥರ. ಅಡುಗೆ ಎಲ್ಲ ಫುಲ್ಲೆಲ್ಲ ನೀಟಾಗೆಲ್ಲ ಈರುಳ್ಳಿನೆಲ್ಲ ಬಿಡಿಸ್ಬಿಟ್ಟು ನೀರೊಳಗೆ ಹಾಕ್ಬಿಟ್ಟು ಎಲ್ಲ ಇವಾಗ ಹೆಚ್ಚಿಟ್ಕೊಂಬಿಟ್ರೆ ಪಟ ಅಂತ. ಆಮೇಲೆ ಎಲ್ಲ ಮಾಡಿಟ್ಕೊಂಬಿಟ್ರೆ ನನಗೆ ಒಬ್ಬಟ್ಟು ಮಾಡೋಕ್ಕೆ ಸರಿ ಆಗುತ್ತೆ. ಇಲ್ಲಾಂದರೆ ನನಗೆ ಒಬ್ಬಟ್ಟು ಮಾಡಬೇಕು ಅಂದರೆ ನನಗೆ ಇನ್ನೂ ಮಿಕ್ಕಿದ ಅಡುಗೆ ಎಲ್ಲ ಆಗಿರಬೇಕು. ಈ ಮಿಕ್ಕಿದ ಅಡುಗೆ ಎಲ್ಲ ಹಂಗೆ ಬಾಕಿ ಉಳಿಸ್ಕೊಂಡು ನನಗೆ ಒಬ್ಬಟ್ಟು ಮಾಡಿಬಿಟ್ರೆ ನನಗೆ ಆಗೋಲ್ಲ. ನನಗೆ ಎಲ್ಲ ಅಡುಗೆನೂ ಮಾಡಿ ಸೈಡಿಗೆ ತೆಗೆದಿಟ್ಬಿಟ್ಟು ಲಾಸ್ಟಿಗೆ ಒಬ್ಬಟ್ಟು ಇಟ್ಕೊಂಡು ಕೂತ್ಕೊತೀನಿ ನಾನು. ಆವಾಗ ಸ್ವಲ್ಪ ಮನಸ್ಸಿಂದ ಸಮಾಧಾನವಾಗಿ ಮಾಡ್ಬೋದು. ಇಲ್ಲಾಂದರೆ ನನಗೆ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಅದು ಒಬ್ಬಟ್ಟು. ಇನ್ನೊಂದು ಅಯ್ಯೋ ಒಬ್ಬಟ್ಟು ಮಾಡಿ ಇನ್ನೂ ಬೇರೆ ಕೆಲಸ ಮಾಡಬೇಕು, ಇನ್ನೂ ಬೇರೆ ಅಡುಗೆ ಮಾಡಬೇಕು ಅಂತಲೇ ಮನಸ್ಸು ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಎಲ್ಲ ಕೆಲಸ ಮಾಡಿಟ್ಬಿಟ್ರೆ ಒಬ್ಬಟ್ಟು ನಿಧಾನ, ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅಷ್ಟೇ. ಆಮೇಲೆ ಇವಾಗ ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಎಲ್ಲ ನೀಟಾಗಿ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಮರೆತುಬಿಟ್ಟಿದ್ವಿ ತರೋದು. ಅಂಗಡಿಗೆ ಹೋಗಿದ್ವಿ, ಹಂಗಾರು ತರೋದು ಮರೆತುಬಿಟ್ಟಿದ್ವಿ. ಈಗ ಮತ್ತೆ ಅಂಗಡಿಗೆ ಹೋಗೋಕ್ಕಾಗಲ್ಲ. ಈಗ ಅಂಗಡಿಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಹಂಗಾಗಿ ಬೇಡ ಅಂತ ಖಾರದ ಪುಡಿನೇ ಮನೇಲಿ ಇರುತ್ತಲ್ಲ, ಖಾರದ ಪುಡಿನೇ ಹಾಕ್ಬಿಟ್ಟು ಎಲ್ಲ ರುಬ್ಬಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆವಾಗಲೇ ಇದಕ್ಕೆ ಹೆಚ್ಚಿರಲಿಲ್ಲ, ನಾನು ಕೋಸಂಬರಿಗೆಲ್ಲ ಹೆಚ್ಚಿರಲಿಲ್ಲ, ಮರೆತುಬಿಟ್ಟಿದ್ದೆ. ಮತ್ತು ಇವಾಗೆಲ್ಲ ಹೆಚ್ಕೊಂಡು ನೀಟಾಗಿ ಇವಾಗ ನೋಡಿ, ಇವಾಗ ಖಾರಕ್ಕೆ ಏನೇನು ಬೇಕು ಎಲ್ಲವ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ, ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಇಟ್ಬಿಟ್ರೆ ಪಟ ಅನ್ನಂಗೆ ಇನ್ನು ಉಳಿದ ಕೆಲಸ ಎಲ್ಲ ಮಾಡ್ಕೊಬೋದು. ಯಾಕಂದರೆ ಮತ್ತೆ ಈಗ ದೇವಸ್ಥಾನಕ್ಕೆ ಎಡೆ ಬೇರೆ ಕೊಡಬೇಕು, ಇಲ್ಲಿ ಟೈಮ್ ಆಗಿಬಿಡುತ್ತೆ ನೋಡಿ. ಇವಾಗ ಎಲ್ಲ ಖಾರದ್ದೆಲ್ಲ ರುಬ್ಕೊಂಡ್ಬಂದಿದ್ದೀನಿ. ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಎಲ್ಲ ಫುಲ್ಲೆಲ್ಲ ಹರಡ್ಕೊಂಬಿಟ್ಟಿದ್ದೀನಿ. ಅಡುಗೆ ಮಾಡಿ ನಾನು ಒಬ್ಬಳೇ ಮಾಡೋದು ಅಂದರೆ ಇವಾಗ ಎಲ್ಲ ಹರಡ್ಕೊಂಬಿಟ್ಟಿರುತ್ತೆ. ಇವಾಗ ಎಲ್ಲ ಕ್ಲೀನಾಗಿ ಫಸ್ಟ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಂದು ಕಡೆಯಿಂದ ನೀಟಾಗಿ ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಅಲ್ಲಿವರೆಗೂ ಅದು ಹಂಗೆ ಇರಲಿ. ಈ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಲೇಟ್ ಆಗುತ್ತೆ. ಹಂಗಾಗಿ ಅಡುಗೆ ಫಸ್ಟ್ ಮಾಡಿಬಿಡೋಣ. ಯಾಕಂದರೆ ಎಡೆ ಬೇರೆ ಕೊಡಬೇಕು ದೇವಸ್ಥಾನಕ್ಕೆ. ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಬೇಗ ಅಡುಗೆ ಆಗಿಬಿಟ್ರೆ ಎಡೆ ಕೊಡಬೇಕು. ಹಂಗಾಗಿ ಆಮೇಲೆ ನೋಡಿ, ಇಲ್ಲಿ ಸಾಂಬಾರಿಗೆಲ್ಲ ರುಬ್ಕೊಂಬಂದ್ಬಿಟ್ಟು ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮತ್ತು ಇದು ಒಬ್ಬಟ್ಟಿಂದು ರಸ ಇರುತ್ತಲ್ಲ, ಒಬ್ಬಟ್ಟು ಬಸ್ತಿರೋದು ನೀರು ಇರುತ್ತಲ್ಲ, ಆ ನೀರನ್ನೇ ಹಾಕಬೇಕು. ಬೇರೆ ನೀರು ಹಾಕ್ಬಾರ್ದು, ಟೇಸ್ಟ್ ಬರೋಲ್ಲ ಇದಕ್ಕೆ. ಅದೇ ಒಬ್ಬಟ್ಟಿನ ನೀರನ್ನೇ ಹಾಕಬೇಕು. ಆಮೇಲೆ ನಾನು ಸ್ವಲ್ಪ ಹೂರಣ ಇರುತ್ತಲ್ಲ, ಸ್ವೀಟಿಂದು ಹೂರಣ, ಆ ಹೂರಣ ಸ್ವಲ್ಪ ಕದರಿ ಸಾಂಬಾರಿಗೆ
ಹಾಕ್ತಾಯಿದ್ದೀನಿ. ಯಾಕಂದರೆ ಸಾಂಬಾರು ಟೇಸ್ಟ್ ಬರ್ತದೆ, ಸ್ವೀಟಾಗಿರಬೇಕು ಸಾಂಬಾರು. ಆದರೆ ಕೆಲವೊಬ್ರು ಹಾಕಲ್ಲ, ಕೆಲವೊಬ್ರು ಏನು ಮಾಡ್ತಾರೆ, ಬೇಳೆ ಬೇಯಿಸಿರ್ತಾರಲ್ಲ ಅದನ್ನೇ ಹಾಕ್ಬಿಡ್ತಾರೆ ರುಬ್ಬಿ, ಈ ಹೂರಣ ಹಾಕಲ್ಲ. ಬಟ್ ನಮಗೆ ಹಂಗಲ್ಲ, ನಮಗೆ ಸ್ವೀಟ್ ಇರಬೇಕು ಸ್ವಲ್ಪ ಸಾಂಬಾರು, ಹಂಗಾದ್ರೆ ಚೆಂದ. ಒಬ್ಬಟ್ಟು ಸಾರು ಮಾತ್ರ ಸ್ವಲ್ಪ ಸ್ವೀಟ್ ಇರಬೇಕು. ಆಮೇಲೆ ಅದನ್ನೆಲ್ಲ ಸಾಂಬಾರೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ವಡೆಗೆಲ್ಲ ನೆನಕಿದ್ನಲ್ಲ ಆ ಕಡಲೆಬೇಳೆ ಮತ್ತು ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಹಾಕ್ಬೋದು, ಬಟ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಹಾಕ್ಬಿಟ್ಟು ಇನ್ನೂ ಸಲ ರುಬ್ಬಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕಲಸಿ ಇವಾಗ ವಡೆ ಹಾಕ್ತಾಯಿದ್ದೀನಿ. ಪಕೋಡನೇ ಮಾಡೋಣ ಅಂದ್ಕೊಂಡೆ, ಪಕೋಡ ಭಾಳಷ್ಟು ಟೈಮಲ್ಲೇ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಹಂಗಾಗಿ ಅದನ್ನೇ ತಿಂದು ಬೇಜಾರಾಗಿತ್ತು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ, ಇದೇನು ಡಿಫ್ರೆಂಟ್ ಎಲ್ಲ ಮಾಡೋದೆ, ಬಟ್ ಆದ್ರೂ ಸ್ವಲ್ಪ ಡಿಫ್ರೆಂಟಾಗಿರಲಿ ತಿನ್ನೋದಕ್ಕೆ ಅಂತ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ತಂಗಿ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ಲು. ಇಷ್ಟೇ ಫ್ರೆಂಡ್ಸ್, ಮನೆ ದೇವ್ರ ಮನೆ ಎಲ್ಲ ಸಪ್ರೇಟಾಗಿಲ್ಲ, ಅಷ್ಟೇ ದೇವ್ರುಗಳು ಅಷ್ಟೇ. ಯಾಕಂದರೆ ನಮ್ಮ ಅಜ್ಜನ ಕಾಲದ ಕಟ್ಟಿರೋದಲ್ಲ ಮನೆ, ಅದು ಅಷ್ಟೇ ಇರೋದು ದೇವ್ರುಗಳು. ಬಟ್ ನೆಕ್ಸ್ಟ್ ಮನೆ ಕಟ್ಟಿದಾಗ ನೋಡ್ಕೊಳ್ಳೋಣ, ಅವಾಗ ಚೆನ್ನಾಗಿ ಕಟ್ಟಿದ್ರೆ ಆಯಿತು. ಇವಾಗ ಸದ್ಯಕ್ಕಿರೋದರಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮಾತ್ರ ಅಲ್ಲಿ ಇಲ್ಲ ನಮಗೆ, ಅಂದರೆ ದೇವ್ರ ಗುಡಲ್ಲೆಲ್ಲ ಜಾಸ್ತಿ ಫೋಟೋ ಎಲ್ಲ ಇಕ್ಕೋಕ್ಕೆಲ್ಲ ಜಾಗ ಇಲ್ಲ, ಸ್ಪೇಸ್ ಇಲ್ಲ. ಬಟ್ ನಡು ಮನೆಯಲ್ಲಿದೆ, ಅಲ್ಲೇ ಫುಲ್ಲು ಎಲ್ಲ ಫೋಟೋ ಎಲ್ಲ ಇಕ್ಕಿದ್ವಿ, ಅಲ್ಲೆಲ್ಲ ಪೂಜೆ ಮಾಡ್ತೀವಿ ನಾವು. ಆಮೇಲೆ ಎಲ್ಲ ಅಡುಗೆ ಆಗ್ಬಿಟ್ಟೈತೆ ಆಲ್ಮೋಸ್ಟು. ಇವಾಗ ನೋಡಿ ಒಬ್ಬಟ್ಟೆಲ್ಲ ತಟ್ತಾಯಿದ್ದೀನಿ ನೀಟಾಗಿ. ಅಂದರೆ ನನಗೇನು ಅಷ್ಟೊಂದೇನು ಒಬ್ಬಟ್ಟನ್ನು ಆಮೇಲೆ ಮಾಡೋಕ್ಕೆ ಬರೋಲ್ಲ, ಎಕ್ಸ್ಪೀರಿಯೆನ್ಸು ಇಲ್ಲ. ಬಟ್ ಬಂದಾಗ ಮಾಡ್ತೀನಿ. ಯಾಕಂದರೆ ನಿನ್ನೆ ನಾವೇ ಅಲ್ವ 3 ಜನ ತಿನ್ನೋರು, ಮಕ್ಕಳೇನೂ ಇರಲಿಲ್ಲ. ಮಕ್ಕಳೆಲ್ಲ ಫುಲ್ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ರು, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಅಕಸ್ಮಾತ್ ಅಲ್ಲೇ ಊಟ ಮಾಡ್ಕೊಂಡು ಬರಲಿಲ್ಲ ಅಂದರೂ ಅವ್ರದ್ದೇನು ಲೆಕ್ಕ ಇಲ್ಲ ಬಿಡಿ, ಅವ್ರು ಹೆಂಗಿದ್ರು ತಿಂತಾರೆ ಇನ್ನೇನು ಮಕ್ಕಳು. ಇಲ್ಲಿ ನಾನು ನಮ್ಮಮ್ಮ ನನ್ನ ತಂಗಿ ಅಷ್ಟೇ ಅಲ್ವ ಇರೋದು, ನಾವೇ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ಮಾಡ್ತೀನಿ. ಬಟ್ ಅಂದರೆ ತೀರಾ ಅಷ್ಟೊಂದು ಕೆಟ್ಟದಾಗ ಏನು ಮಾಡೋಲ್ಲ, ಪರವಾಗಿಲ್ಲ, ಸ್ವಲ್ಪ ಕರೆಕ್ಟಾಗಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಆಮೇಲೆ ನನ್ನ ತಂಗಿ ನೋಡಿ ಎಲ್ಲ ಅಡುಗೆ ಆದಮೇಲೆ ಇವಾಗ ಎಡೆ ಕೊಡಬೇಕಲ್ಲ, ಹಂಗಾಗಿ ಎಡೆ ಕೊಡೋಕೆ ಹೋದಾಗ ಹಂಗೆ ಪೂಜೆ ಮಾಡಿಸ್ಕೊಂಡು ಬರ್ಬೋದು ದೇವಸ್ಥಾನಕ್ಕೆ ಅಂತ ಎಲ್ಲ ಹೂವು ಬಾಳೆಹಣ್ಣು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಇವಾಗ ದೇವಸ್ಥಾನಕ್ಕೆಲ್ಲ ರೆಡಿ ಆಗ್ತಿದ್ದಾಳೆ. ನನಗೇನು ಸ್ವಲ್ಪ ಕೆಲಸ ಇತ್ತು, ಒಬ್ಬಟ್ಟಿಂದೆಲ್ಲ ಆಗಿತ್ತು ಕೆಲಸ ಆಲ್ರೆಡಿ. ಸ್ವಲ್ಪ ಇದು ಒಬ್ಬಟ್ಟಿಗೆ ಕಾಯಿ ರಸ ಹರಿತಾರಲ್ಲ, ಕಾಯಾಲು ಅದನ್ನು ಸ್ವಲ್ಪ ರುಬ್ಬೋದಿತ್ತು ಅಷ್ಟೇ. ಮತ್ತು ನಾನೇ ದೇವಸ್ಥಾನಕ್ಕೇನು ಹೋಗ್ತಾಯಿಲ್ಲ, ನನ್ನ ತಂಗಿನೇ ಹೋಗ್ತಾಯಿಲ್ಲ. ಈಗ ನಾನು ಕೂತ್ಕೊಂಡ್ರೆ ಇಲ್ಲಿ ಪಾತ್ರೆ ಬೆಳಕೋದು ಎಲ್ಲ ಹರಡ್ಕೊಂಡಿದ್ದೀನಿ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ, ಮತ್ತು ಹೋಗಿ ಬರೋಕ್ಕಲ್ಲ ಅಂತ ನನ್ನ ತಂಗಿನೇ ಹೋಗ್ತಾಯಿದ್ದಲ್ಲ ದೇವಸ್ಥಾನಕ್ಕೆ ಎಡೆ ಕೊಟ್ಟು ಬರೋಕ್ಕೆ ಅಂತ, ವನತಮ್ಮ ದೇವಸ್ಥಾನ ಅಂದರೆ ಶ್ರೀ ವನಾಂಬಿಕಾ ದೇವಿ ದೇವಸ್ಥಾನ ಅಂತ ನೋಡಿ, ಅಲ್ಲಿಗೆ ಹೋಗಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕೆ ನಮ್ಮಮ್ಮ ಮತ್ತು ನನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ಎಡೆ ಕೊಟ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದು, ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದು ಬಂದರು. ಅಲ್ಲೇದೆಲ್ಲ ವೀಡಿಯೋ ಹೆಂಗೆ ಬಂತು ಅಂದರೆ, ಅವಳೇ ಮೊಬೈಲ್ನ ತಗೊಂಡೋಗಿರ್ತಾಳಲ್ಲ, ಅವಳೆಲ್ಲ ಹೋಗಿದ್ದು ಬಂದಿದ್ದು ಅದನ್ನೆಲ್ಲ ವೀಡಿಯೋ ಮಾಡಿ ನನಗೆ ಕಳಿಸ್ತಾಳೆ. ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಷ್ಟೇ. ಅವಳು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾಳೆ ನನಗೆ ಟೈಮ್ ಇದ್ದಾಗ. ಈ ಥರ ಈಗ ನಾನು ಹೋಗಲ್ವಲ್ಲ, ಈ ದೇವಸ್ಥಾನಕ್ಕೆ ನಾನು ಹೋಗಿಲ್ವಲ್ಲ, ಅವಳು ಹೋಗಿದ್ದಾಳಲ್ಲ, ಹಂಗಾಗಿ ಅವಳು ವೀಡಿಯೋ ಮಾಡ್ಕೊಂಡು ಬರ್ತಾಳೆ, ಅದನ್ನೇ ನಾನು ಹಾಕಿದ್ದೀನಿ ಅಷ್ಟೇ. ಆಮೇಲೆ ನೋಡಿ ಮಕ್ಕಳೆಲ್ಲ ಅಜ್ಜಿ ಮನೆಗೆ ಹೋಗಿದ್ದಾರಲ್ಲ, ಬೆಳಗ್ಗೆ ಬಂದಿದ್ದಾರೆ ಇವಾಗ ಇಬ್ಬರೂ. ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ದೇವಸ್ಥಾನದಿಂದ ಪ್ರಸಾದ ತಂದಿದ್ರು, ಹಲಸಿನ ಹಣ್ಣಿಂದ ಇರುತ್ತಲ್ಲ ಪ್ರಸಾದ, ಅದನ್ನು ಕೊಟ್ಟಿದ್ದರು. ಸೊ ಅದನ್ನು ತಂದುಬಿಟ್ಟು ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು, ಅವ್ರು ತಿನ್ನಲ್ಲ ಅಂತ ಇದು ಮಾಡ್ತಾಯಿದ್ರು. ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ಮಳೆ ಬೇರೆ ಬಂದುಬಿಟ್ಟಿತ್ತು ಅವತ್ತು, ಚೆನ್ನಾಗಿತ್ತು ಕ್ಲೈಮೇಟು ಸಂಜೆ ಟೈಮು. ಆಮೇಲೆ ನೋಡಿ ನಾನು ಲಾಸ್ಟಿಗೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿ ಏನು ಮಾಡಿಲ್ಲ ನಾನು ಅಡುಗೆ, ಕೋಸಂಬರಿ ಮತ್ತು ಸ್ವಲ್ಪ ಒಬ್ಬಟ್ಟು ಸಾಂಬಾರು ಮತ್ತು ಒಬ್ಬಟ್ಟು ನೋಡಿ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ ಆಲ್ಮೋಸ್ಟು. ಒಬ್ಬಟ್ಟು ಮಾಡಿದ್ದೆ. ಆಮೇಲೆ ಇಲ್ಲಿ ಹಪ್ಪಳ ಮತ್ತು ವಡೆ ಎಲ್ಲ ಮಾಡಿದ್ನಲ್ಲ, ಅದು ಕಾಯಿ ಹಾಲು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಮಾಡಿಲ್ಲ. ಆಲ್ರೆಡಿ ಎಲ್ಲ ಅದಂಬರ್ದ ಊಟ ಆಗ್ಬಿಟ್ಟಿತ್ತು. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮರೆತು ಬಿಟ್ಟಿದ್ದೆ ವೀಡಿಯೋ ಮಾಡೋದು, ಹಂಗಾಗಿ ಲಾಸ್ಟಿಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗಳಿಗೆ ಊಟ ಕೊಡ್ತಾಯಿದ್ದೀನಿ ನೋಡಿ, ಚಿಕ್ಕವಳಿಗೆ. ಅವಳಿಗೆ ಊಟ ಕೊಡೋಣ, ಊಟ ಬೇಕು ಅಂತಿದ್ದಲ್ಲ ಈಗ, ಹಂಗಾಗಿ ಊಟ ಕೊಡ್ತಾಯಿದ್ದೆ. ಇಲ್ಲಿ ನೋಡಿ ದೊಡ್ಡವಳಿಗೆ, ಇವಳು ಭಾಳ ಚಿಕ್ಕವಳಿಗೆ ನೋಡಿ, ಇವಳು ಚಿಕ್ಕವಳು, ಇಲ್ಲಿ ಪಕ್ಕದಲ್ಲಿ ಇರೋಳು, ಇಬ್ಬರು ಚಿಕ್ಕವರು, ಇವರು ಚಿಕ್ಕವರು ಊಟ ಮಾಡಿಸ್ತಿದ್ದಾಳೆ ನೋಡಿ. ಇವಳು ನನ್ನ ತಂಗಿ, ಅವಳಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಊಟ ಮಾಡೋಣ ಅಂತ ಆಟ ಮಾಡ್ತೀವಿ, ಊಟ ಮಾಡಿಸ್ತಾ ಇದ್ದಾಳೆ. ಆಮೇಲೆ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್, ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.